ಮುತ್ತಣ್ಣನಿಗೆ ಬೇರೆ ಹುಡುಗಿನ ತಂದು ಮದುವೆ ಮಾಡಿ. ನೋಡಕ್ ಚೆನ್ನಾಗಿದ್ರೆ ಸಾಲದು, ಒಳ್ಳೆ ಕಾಲ್ಗುಣ ಕೂಡ ಇರಬೇಕು. ಬೈರ ಯಾಕಮ್ಮ? ನಾನೇನ್ ತಪ್ಪು ಮಾತಾಡ್ದೆ? ಇರೋದನ್ ತಾನೇ ಮಾತಾಡಿದ್ದು. ಅವಳು ಬಂದಾಗಿಂದ ಒಳ್ಳೇದು ಏನು ನಡೆದಿಲ್ಲ. ಒಂದು ಸಾವು, ಇಲ್ಲ ಅಂದ್ರೆ ನೋವು. ಯಾವ ಶುಭ ಕಾರ್ಯ ನಡೆದಿದೆ? ಇದನ್ನೆಲ್ಲ ನೋಡಿದ್ರೆ ಮುತ್ತಣ್ಣನ ಮದುವೆ ಬೆಳ್ಳಿ ಜೊತೆ ಮಾಡಿದ್ರೆ ಎಷ್ಟೋ ಚೆನ್ನಾಗಿರೋದು. ಹೇಳ್ದಂಗೆ ಕೇಳ್ಕೊಂಡಿರೋಳು ಆಸ್ತಿನೂ ಭಾಗ ಆಗಿರೋದು. ನನ್ನ ಮಾತನ್ನು ಕೇಳಿ, ನಿಮ್ಮ ಮಾತಿಗೆ ಅಣ್ಣ ಇಲ್ಲ ಅನ್ನಲ್ಲ. ಬೆಳ್ಳಿನ ತರ್ತಿರೋ, ಇನ್ಯಾವುದೋ ಹುಡುಗಿನ ತರ್ತಿರೋ, ಆದ್ರೆ ಮಾಯಾ ಮಾತ್ರ ಈ ಮನೇಲಿ ಇರಬಾರ್ದು. ಅದಕ್ಕೆ ನನ್ನನ್ನು ಒಂಚೂರು ಕೆಳಗೆ ಕರ್ಕೊಂಡು ಹೋಗ್ತೀರಾ? ಬೇಡ ಮಾಯಾ, ನೀನು ರೆಸ್ಟ್ ಮಾಡು ಬಾ. ಪ್ಲೀಸ್ ಅದಕ್ಕೆ ನನ್ನನ್ನು ಕೆಳಗೆ ಕರ್ಕೊಂಡು ಹೋಗಿ. ನೀನು ಯಾಕಮ್ಮ ಬರಕ್ಕೆ ಹೋದೆ ರೆಸ್ಟ್ ಮಾಡೋದು ಬಿಟ್ಟು? ಬೈರ ಹೇಳಿದ್ನೆಲ್ಲ ಕೇಳಿಸ್ಕೊಂಡೆ ಅತ್ತೆ. ನನ್ನ ಪ್ರಕಾರ ಅವನು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಮುತ್ತು ಮಾವಂಗೆ ಬೇರೆ ಹುಡುಗಿ ನೋಡಿ ಮದುವೆ ಮಾಡಿ. ಏನು ಮಾತಾಡ್ತಿದ್ಯಾ ಮಾಯಾ? ಹೌದು ಅತ್ತೆ, ಮುತ್ತು ಮಾವನಂತ ಒಳ್ಳೆ ಮನಸ್ಸಿರೋರಿಗೆ ನನ್ನಂತ ನತದೃಷ್ಟ ಸರಿ ಬರಲ್ಲ. ಅವರು ಸಮುದ್ರದಲ್ಲಿ ಕಪ್ಪೆ ಚಿಪ್ಪಲ್ಲಿ ಸಿಗೋ ಮುತ್ತಿನ ಥರ. ಅವ್ರನ್ನ ಮದುವೆ ಆಗ್ಬೇಕು ಅಂತ ಆಸೆ ಪಡೋದು ತುಂಬಾ ಸಹಜ. ಅವ್ರ ಹೆಂಡತಿ ಆಗ್ಬೇಕು ಅಂದ್ರೆ ಅದಕ್ಕೆ ಅಂತ ಒಂದಷ್ಟು ಗುಣಗಳಿರ್ಬೇಕು, ಅದೃಷ್ಟ ಇರಬೇಕು. ಏನಿಲ್ಲ ಅಂದ್ರು ಹಣೆ ಬಾರ ಚೆನ್ನಾಗಿರ್ಬೇಕು ಅತ್ತೆ. ಆದ್ರೆ ನನಗದು ಯಾವುದೂ ಇಲ್ಲ. ಮಾಯಾ, ಎಷ್ಟು ದಿನ ಅಂತ ಮದುವೆ ಮುಂದೆ ಆಗ್ತೀರಾ ಅತ್ತೆ? ಸಾಕು. ಈ ಮನೆಗೆ ನಾನು ಅತಿಥಿಯಾಗಿ ಬಂದಿದ್ದೆ, ಅತಿಥಿಯಾಗಿ ವಾಪಸ್ ಹೋಗ್ತೀನಿ. ಮುತ್ತು ಮಾವಂಗೆ ಬೇರೆ ಹುಡುಗಿ ನೋಡಿ ಮದುವೆ ಮಾಡಿ ಅಳಿಯಂದ್ರಿಗೆ ಬೇರೆ ಮದುವೆ ಮಾಡಿದ್ರೆ ನಿನ್ ಗತಿ ಏನು ಮಾಯಾ? ಈ ಕುರುಡಿ ಜೊತೆ ಅವ್ರು ಕಷ್ಟಪಡೋದು ಬೇಡ ಅಮ್ಮ. ಮುತ್ತು ಮಾವ ಮೊದಲೇ ತುಂಬಾ ನೊಂದಿದ್ದಾರೆ, ಅವ್ರಿಗೆ ಇನ್ನಷ್ಟು ನೋವು ಕೊಡೋದು ಬೇಡ. ಅವರು ಸುಖವಾಗಿ ಸಂತೋಷವಾಗಿರ್ಬೇಕು ಅಂದ್ರೆ ಈ ಮನೆಗೆ ಒಂದು ಒಳ್ಳೆ ಸೊಸೆ ಬರಬೇಕು. ಅತ್ತೆಗೆ ಒಂದು ಮುದ್ದಾದ ಮಗುನ ಎತ್ಕೊಡ್ಬೇಕು. ಈ ವಂಶ ಇನ್ನೂ ಬೆಳಿಬೇಕು. ನಾನು ಇದಕ್ಕೆಲ್ಲ ಸರಿ ಬರಲ್ಲ. ಯಾಕಂದ್ರೆ ನನ್ನ ಜೀವನನೇ ಕತ್ಲಾಗಿದೆಯಮ್ಮ. ನಾನು ಹೇಗೆ ಮುತ್ತು ಮಾವನ ಜೀವನ ಬೆಳಗಿಸ್ಲಿ ಹೇಳು? ದೇವ್ರು ನಮಗೆ ಕಷ್ಟ ಕೊಡ್ತಾನೆ ಅಂತ ನಾವು ನಿಂತು ನೀರಾಗಬಾರ್ದು, ಹರಿಯೋ ನೀರಾಗಬೇಕು. ಸಾಕು, ಇದೆಲ್ಲ ಇಲ್ಲಿಗೆ ಸಾಕು. ನನಗೋಸ್ಕರ ಯಾರ ಜೀವನನೂ ನಿಂತು ನೀರಾಗೋದು ನನಗಿಷ್ಟ ಇಲ್ಲ. ನನ್ನ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಮುತ್ತು ಮಾವ ಸುಖವಾಗಿರೋದನ್ನ ಯೋಚನೆ ಮಾಡಿ. ಇಷ್ಟು ಒಳ್ಳೆ ಮನ್ಸಿರೋ ನಿನಗೆ ಆ ದೇವ್ರು ದ್ರೋಹ ಮಾಡ್ಬಿಟ್ನಲ್ಲ ಮಾಯಾ. ಅತ್ತೆ, ದೇವ್ರಿಗೂ ನಾನು ಇಷ್ಟ ಆಗ್ಲಿಲ್ಲ ಅಂತ ಅನ್ಸುತ್ತೆ. ಅದಕ್ಕೆ ತಕ್ಕ ಶಿಕ್ಷೆ ಕೊಟ್ಟ. ಈ ಶಿಕ್ಷೆನ ನಾನು ಒಬ್ಳೆ ಅನುಭವಿಸ್ತೀನಿ, ನನ್ನ ಜೊತೆ ಯಾರೂ ಬೇಡ. ಅತ್ತೆ, ನಂದೊಂದು ಕೋರಿಕೆ ಇದೆ, ಅದನ್ನ ನೆರವೇರಿಸ್ತೀರಾ ಅಲ್ವಾ? ನೀವೆಲ್ಲ ನನ್ನ ಗುಣ ಆಗ್ಲಿ ಅಂತ ಕಾಯ್ಬೇಡಿ. ಇವತ್ತಿಂದನೇ ಮುತ್ತು ಮಾವಂಗೆ ಹುಡುಗಿ ನೋಡೋಕೆ ಶುರು ಮಾಡಿ.
ಮದುವೆ ನೋಡಿ ನಾನು ಇಲ್ಲಿಂದ ಹೊರಡ್ತೀನಿ. ಆದರೆ ಕಳ್ಸ್ಕೊಡೋರು ಯಾರು? ಅಣ್ಣ ನೀವ್ ಯಾವಾಗ ಬಂದ್ರಿ? ನಮ್ಮ ಮಾತು ಇನ್ನೊಬ್ರು ಖುಷಿ ಕೊಡದೇ ಇದ್ರು ಪರವಾಗಿಲ್ಲ, ದುಃಖ ಕೊಡಬಾರ್ದು. ಭೈರ ಹೇಳಿದಲ್ಲ ತಮಾಷೆಗೆ ತಲೆ ಕೆಡ್ಸ್ಕೊಬೇಡ ಅಂತ ಹೇಳೋದಕ್ಕೆ ನೀನು ಇನ್ನೂ ಚಿಕ್ಕ ಹುಡುಗ ಅಲ್ಲ, ದೊಡ್ಡವನಾಗಿದೆಯಾ, ಮದುವೆ ಆಗಿದೆ, ನಿನಗೆ ಆದ ಜವಾಬ್ದಾರಿಗಳಿವೆ. ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡೋದನ್ನ ಕಲ್ತ್ಕೋ. ಮಾಯಾ ನನ್ನ ಮೇಲೆ ಎಷ್ಟು ಪ್ರೀತಿ ಅಕ್ರೆ ಇಟ್ಟಿದ್ದಾಳೆ ಅಂತ ಈಗಲಾದ್ರೂ ಗೊತ್ತಾಯ್ತಾ? ಮಾಯಿನ ತರ ಒಳ್ಳೆ ಹುಡುಗಿನ ನಿನ್ ಕೈಲಿ ಹುಡ್ಕಕ್ಕಾಗತ್ತಾ? ಆಗುತ್ತೆ ಅನ್ನೋದಾದ್ರೆ ಹೇಳು, ನಾನು ಇವತ್ತೇ ಮದುವೆ ಆಗ್ತೀನಿ. ಮಾತು ಬರುತ್ತೆ ಅಂತ ಮಾತಾಡಬಾರ್ದು ಭೈರ. ನಮ್ಮ ಮಾತಿಗೆ ಒಂದು ತೂಕ ಇರಬೇಕು, ಅದರದೇ ಆದ ಅಳತೆ ಇರಬೇಕು. ಇಷ್ಟ ಬಂದಾಗ ಮಾತಾಡಿದ್ರೆ ಯಾರು ಇಲ್ಲಿ ಕೇಳಲ್ಲ, ಅದು ಸರಿನೂ ಅಲ್ಲ. ಮಾಯನ್ಗಿನ್ನೂ ಕಣ್ಣು ಹೋಗಿಲ್ಲ, ದೃಷ್ಟಿ ಕಮ್ಮಿ ಆಗಿದೆ ಅಷ್ಟೇ, ಅದು ಮತ್ತೆ ವಾಪಸ್ ಬಂದೇ ಬರುತ್ತೆ. ಇಲ್ಲ ಮಾವ, ನನ್ನಂಥ ಹುಡುಗಿ ನಿಮಗೆ ಸರಿ ಬರಲ್ಲ. ಜೀವನ ಪೂರ್ತಿ ತುಂಬ ಕಷ್ಟಪಡಬೇಕಾಗತ್ತೆ. ನಿಮಗೆ ಹಿಂಸೆ ಕೊಟ್ಟು ಬದುಕೋಕೆ ನನಗೂ ಇಷ್ಟ ಇಲ್ಲ. ಇಷ್ಟು ದಿನ ನನ್ನನ್ನೇ ಮದುವೆ ಆಗ್ತೀನಿ ಅಂತ ಕಾಯ್ತಿರೋ ನಿನ್ ಮನ್ಸಿಗೆ ಏನು ಉತ್ತರ ಕೊಡ್ತೀಯಾ? ನಿನ್ನ ಹತ್ರ ಉತ್ತರ ಇದೆಯಾ? ಒಂದು ವೇಳೆ ನನಗೆ ಮದುವೆ ಆಗಿ ಈ ರೀತಿ ಆಗಿದ್ದಿದ್ರೆ ನೀನ್ ನನ್ನನ್ನು ಬಿಟ್ಟು ಹೋಗ್ತಿದ್ಯಾ? ಇಲ್ಲ ತಾನೆ? ಇದು ಹಾಗೇನೆ. ಗಂಡ ಆದವನು ಕಾಯ ವಾಚ ಮನಸ್ಸ ಹೆಂಡತಿ ಜೊತೆಗಿರ್ಬೇಕು ಅಂತ ಬರೀ ಮಂತ್ರದಲ್ಲಿ ಹೇಳೋದಲ್ಲ, ಅದನ್ನ ಪ್ರೂವ್ ಮಾಡಬೇಕು. ನಾನು ಇನ್ನೂ ನಿನಗೆ ತಾಳಿ ಕಟ್ಟಿಲ್ಲ, ಆದ್ರೆ ಅದೇ ಭಾವನೆಯಲ್ಲಿ ಬದುಕ್ತಿದ್ದೀನಿ. ನಿನ್ ಕಣ್ಣಿಗೆ ಕಣ್ಣಾಗಿ ನಾನು ಉಸಿರಿರೋವರೆಗೂ ನಿನ್ ಜೊತೆಲಿ ಇರ್ತೀನಿ ಮಾಯಾ. ಚಿಕ್ಕಮ್ಮನ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಇನ್ಮೇಲೆ ಯಾರು ಏನೇ ಹೇಳಿದ್ರು ನನ್ನ ಮಾಯಿನೇ ಮದುವೆ ಆಗೋದು. ನನ್ನ ನಿರ್ಧಾರದಲ್ಲಿ ಯಾವುದೇ ಬದಲಾವಣೆ ಇಲ್ಲ. ನನ್ನ ಮಗ ಅಂತ ಹೇಳ್ಕೊಳ್ಳೋಕ್ಕೆ ನನಗೆ ತುಂಬ ಹೆಮ್ಮೆ ಆಗುತ್ತೆ ಮುತ್ತು. ಹೆಣ್ಮಕ್ಳ ಮೇಲೆ ಎಷ್ಟು ಮರ್ಯಾದೆ ಇಟ್ಕೊಂಡಿದ್ಯಾ. ಭೈರ, ನೋಡು ನಿನ್ನ ಮಾತಿಂದ ಎಲ್ಲರೂ ಎಷ್ಟು ನೊಂದ್ಕೊಂಡಿದ್ದಾರೆ ಅಂತ. ದಯವಿಟ್ಟು ಇನ್ನೊಂದ್ಸಲಿ ಹೀಗೆಲ್ಲ ಮಾತಾಡಬೇಡ ಮಾವ. ನನ್ನ ಜೀವನ ಕತ್ಲಾಗ್ತಿದೆ ಅಂತ ಅನ್ಕೊಂಡೆ. ಆದರೆ ನೀವು ಅಲ್ಲಿಗೆ ಬೆಳಕಾಗಿ ಬರ್ತೀರಾ ಅಂತ ಅನ್ಕೊಂಡಿರ್ಲಿಲ್ಲ ಮಾವ. ನಿಮ್ಮನ್ನ ಪಡೆಯೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದ್ದೀನಿ ಮಾವ.
ಚಿಕ್ಕಮ್ಮ, ಎಲ್ರೂ ಇಲ್ಲೇ ಇದ್ದೀರಾ? ಮಾಯ ಊಟಕ್ಕೆ ಬರ್ಲಿಲ್ವಾ? ಅಥವಾ ರೂಮ್ಗೆ ಏನಾದ್ರು ತಗೊಂಡೋಗಿ ಕೊಟ್ರಾ? ಶರ್ಮಿಳಾ, ನಿಮ್ಮನ್ನೇ ಕೇಳ್ತಿರೋದು, ಏನಾಯ್ತು? ಅದು ಹಾಗಲ್ಲ ಅಣ್ಣ. ಎಲ್ಲರೂ ಮುಂದೆ ತಟ್ಟೆಯಲ್ಲಿ ತಡ್ಕಾಡ್ಕೊಂಡು ಊಟ ಮಾಡೋಕ್ಕೆ ಮುಜುಗರ ಅಂತೆ. ಎಷ್ಟು ಕರೆದ್ರೂ ಬರಲಿಲ್ಲ ಅಣ್ಣ. ಮಾಯ ಓದಿರೋಳು ಬುದ್ಧಿವಂತೆ. ನಮ್ಮ ಮುಂದೆನೇ ಈ ರೀತಿ ಧೈರ್ಯ ಇಲ್ಲ ಅಂದ್ರೆ ಹೊರಗಡೆ ಪ್ರಪಂಚನ ಹೋಗಿ ಹೇಗೆ ಎದುರಿಸ್ತಾಳೆ, ಹೇಗೆ ನಡ್ಕೊಳ್ತಾಳೆ? ಸರಿ, ನಾನು ಹೋಗಿ ಕರ್ಕೊಂಡು ಬರ್ತೀನಿ, ನೀನು ಊಟಕ್ಕೆ ರೆಡಿ ಮಾಡು. ಅಣ್ಣ, ಅದಕ್ಕೆ ನೀವೇ ಯಾಕೆ ಹೋಗ್ಬೇಕು? ಯಾರನ್ನು ಕಳಿಸಿದ್ರೆ ಆಯ್ತು, ನೀವು ಬಂದು ಕೂತ್ಕೊಳ್ಳಿ. ಇಲ್ಲ ಬೈರ, ಅವಳಿಗೆ ಸ್ವಲ್ಪ ಧೈರ್ಯ ಹೇಳಿ ಕರ್ಕೊಂಬರ್ಬೇಕು. ನಾನೇ ಹೋಗಿ ಕರ್ಕೊಂಬರ್ತೀನಿ. ಅವಳೇ ಬರ್ತಿದ್ದಾಳೆ. ಹುಷಾರು ಮಾಯಾ, ಬಂದೇ ಇರು. ಅತ್ತೆ, ಮುತ್ತು ಮಾವ, ಅಮ್ಮ, ಮಾಯಾ, ಮಾವ, ಏನಾಯ್ತು ಮಾಯಾ, ಮಾಯಾ, ಏನಾಯ್ತು ಮಾಯಾ? ಹೇಳ ಮೇಲೆ ಶರ್ಮಿಳಾ, ನೀರು ತಗೊಂಡ್ ಬಾ. ಅಣ್ಣ, ನೀರು ಕುಡಿ ಮಾಯಾ. ನಿಧಾನ ಮಾಯಾ. ಮಾಯಾ, ಕೈ ಕಾಲ್ಗೇನಾದ್ರೂ ಏಟಾಯ್ತಾ? ನೋಡ್ಕೊಂಡು ಬರೋದಲ್ವೇನಮ್ಮ? ಕಣ್ಣೇ ಇಲ್ಲ ಅಂದಮೇಲೆ ಹೇಗೆ ನೋಡ್ಕೊಂಡು ಬರಲಿ ಅತ್ತೆ? ನಾನು ಯಾರಿಗೂ ಭಾರ ಆಗಬಾರ್ದು ಅಂತ ಅನ್ಕೊಂಡಿದ್ದೆ. ಆದರೆ ಈಗ ನೋಡಿ, ಎಲ್ಲ ಬಂದಿದ್ದೀರ. ನಿಮ್ಮೆಲ್ರಿಗೂ ನನ್ನಿಂದ ಎಷ್ಟು ತೊಂದರೆ. ಯಾಕಾಗ ಅನ್ಕೊಳ್ತೀಯ ಮಾಯಾ? ಇಂಥ ಟೈಮಲ್ಲಿ ನಿನ್ನ ಜೊತೆಗಿರೋದು ನಮ್ಮ ಕರ್ತವ್ಯ. ಅದು ಯಾವತ್ತೂ ಭಾರ ಅನ್ಸೋದಿಲ್ಲ. ಇಂಥ ಸಮಯದಲ್ಲಿ ನೀನು ಯಾವಾಗಲೂ ಪಾಸಿಟಿವ್ ಆಗಿರಬೇಕು. ನೀನು ಬಾ, ಹೇಳ್ತೀನಿ. ಬಾ ಮಾಯ. ನಿಧಾನ. ನಿಧಾನ ಮಾಯಾ. ಬೆಳಿ ಆಯಿಂಟ್ಮೆಂಟ್ ತಗೊಂಡ್ ಬಾ. ಶರ್ಮಿಳಾ, ತಿನ್ನಕ್ಕೇನಾದ್ರು ತಗೊಂಡ್ ಬಾ. ಸರಿ ಅಣ್ಣ. ಮಾವ ಸಾಕು ಮಾವ, ಕಾಲು ನೋವಾಗ್ತದ. ಅಣ್ಣ, ಮಾಯಾ, ಯಾಕೆ ಕಣ್ಣಲ್ಲಿ ನೀರು? ಊಟದಲ್ಲಿ ಏನಾದರೂ ವ್ಯತ್ಯಾಸ ಆಗ್ತಿದ್ಯಾ? ಖಾರ ಇದೆಯಾ? ಊಟದಲ್ಲಿ ಖಾರಕ್ಕಿಂತ ಜಾಸ್ತಿ ಪ್ರೀತಿನೇ ಇದೆ ಮಾವ, ಅದಕ್ಕೆ ಈ ಕಣ್ಣೀರು. ಡಾಕ್ಟರ್ ಅವತ್ತು ಪಟ್ಟಿ ತೆಗೆದಾಗ ನನಗೊಂಚೂರು ಕಣ್ ಕಾಣಿಸ್ಲಿಲ್ಲ ಮಾವ. ನನ್ನ ಜೀವನ ಇಲ್ಲಿಗೆ ಮುಗೀತು. ನಾನು ಇದರಿಂದ ಯಾವತ್ತೂ ಸುಧಾರಿಸ್ಕೊಳ್ಳಲ್ಲ ಅಂತ ಅನ್ಕೊಂಡೆ. ನಾನು ರೂಮಲ್ಲಿ ಒಬ್ಳೆ ಕೂತಿದ್ದಾಗ ನನ್ನ ಅಕ್ಕಪಕ್ಕ ಏನೂ ಇಲ್ಲ, ಎಲ್ಲ ಖಾಲಿ ಖಾಲಿ ಆಗಿದೆ ಅಂತ ಅನ್ಸೋದು. ಆದ್ರೆ ನೀವೆಲ್ಲ ನಡ್ಕೋತಿರೋ ರೀತಿ ನೋಡಿದ್ರೆ ನನಗೆ ಮರು ಜೀವ ಬಂದಂಗ ಆಗ್ತಿದೆ ಮಾವ. ನಿಜವಾದ ಪ್ರೀತಿ ಏನು ಅನ್ನೋದು ನಮ್ಮ ಹತ್ರ ಎಲ್ಲ ಇದ್ದಾಗಲ್ಲ,
ನಮ್ಮ ಹತ್ರ ಏನು ಇಲ್ದಾಗ ಗೊತ್ತಾಗತ್ತೆ ಅಂತಾರೆ. ನೀವೆಲ್ಲ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತೀರಾ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು. ನನಗೆರಡು ಕಣ್ಣಿಲ್ಲ ಅಂತ ತುಂಬಾ ಬೇಜಾರಾಗ್ತಿತ್ತು ಮಾವ. ಆದ್ರೆ ನೀವು ಒಬ್ಬೊಬ್ರು ಒಂದೊಂದು ಕಣ್ಣಾಗಿ ನನ್ನನ್ನ ನೋಡ್ತಾ ಇದ್ದೀರಾ, ನನ್ನನ್ನ ಕಾಪಾಡ್ತಿದ್ದೀರಾ. ನನಗಿರೋದು ಒಂದೇ ಆಸೆ ಮಾವ, ನಿಮ್ಮ ಮಡ್ಲಲ್ಲೇ ನನ್ನ ಪ್ರಾಣ ಬಿಡಬೇಕು ಅಂತ. ಮಾಯಾ, ಸಾಯೋ ಮಾತು ಯಾಕೆ ಆಡ್ತಿದ್ಯಾ? ಈ ನಿಮಿಷ ನಾನು ಇಲ್ಲೇ ಸತ್ರು ನನಗೊಂಚೂರು ಬೇಜಾರಾಗಲ್ಲ ಮಾವ. ಡಾಕ್ಟ್ರು ನಿನಗೆ ಏನೂ ಆಗಲ್ಲ, ಗುಣ ಆಗ್ತೀಯ ಅಂತ ಹೇಳಿದ್ದಾರೆ. ನೀನು ಟ್ರೀಟ್ಮೆಂಟ್ ತಗೊಂಡ್ರೆ ಮೊದಲನಾಗಿ ಎಲ್ಲ ವಸ್ತುಗಳನ್ನೂ ನೋಡ್ಬೋದು. ಅದಕ್ಕೆ ಎಷ್ಟೇ ಲಕ್ಷ ಖರ್ಚಾದ್ರೂ ಪರವಾಗಿಲ್ಲ, ನಾನು ನೋಡ್ಕೊಳ್ತೀನಿ. ನಿನಗೆ ಮತ್ತೆ ಕಣ್ಣು ಬರೋ ಹಾಗೆ ನೋಡ್ಕೊಳ್ಳೋದು ನನ್ನ ಜವಾಬ್ದಾರಿ. ನಿನ್ನ ಜೀವನ ಕತ್ಲಲ್ಲಿಲ್ಲ ಮಾಯಾ, ಬೆಳಕು ಬಂದೇ ಬರುತ್ತೆ. ಅದಕ್ಕೆ ನೀನು ಧೈರ್ಯವಾಗಿರಬೇಕು.